ನೆಕ್ಸ್ಟ್ ಟಾಪಿಕ್ ಬರೋಣ. ಗ್ರೂಪ್ ಮಾಡೋದು, ಮೆಸೇಜ್ ಮಾಡೋದು, ಫಾರ್ವರ್ಡ್ ಮಾಡೋದು ಏನೇನೇನೋ ಟ್ರೈ ಮಾಡಿದ್ವಿ. ಈಗ ಸಿಂಗಲ್ ಮೆಸೇಜು. ಸೊ ನೀವು ಗ್ರೂಪಲ್ಲಿ ಮೆಸೇಜ್ ಕಳಿಸಿರಿ ಆಯಿತಾ. ಬ್ರಾಡ್‌ಕಾಸ್ಟ್ ಅಂತ ಹೇಳಿದ್ವಲ್ಲ ಅದು ಮಾಡಿದ್ವಿ. ಸುಮಾರು ಜನಕ್ಕೆ ಮೆಸೇಜ್ ಹೋಯಿತು. ಆ ಕಡೆಯಿಂದ ಎನ್ಕ್ವೈರಿ ಬರೋ ಸ್ಟಾರ್ಟ್ ಆಗ್ತವೆ. ಮೆಸೇಜ್ಗಳು ಬರೋ ಸ್ಟಾರ್ಟ್ ಆಗ್ತವೆ. ಸೊ ಆ ರೀತಿ ಮೆಸೇಜ್ ಬರೋ ಸ್ಟಾರ್ಟ್ ಆದಾಗ ನಾವೇನು ಮಾಡಬೇಕು? ಸೊ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ. ಸೊ ಈಗ ಪ್ರೀವಿಯಸ್ ವೀಡಿಯೋದಲ್ಲಿ ಏನು ಕಳಿಸಿದ್ದೆ ನಿಮಗೆ ನೋಡಿ, ಇದು ಫೋಟೋ ಹೋಗಿದೆ ಆಯಿತಾ. ಫೋಟೋ ಹೋಗಿದೆ ಅವರಿಗೆ. ಜೊತೆಲಿ ಕೆಳಗಡೆ ಕ್ಯಾಪ್ಷನ್ ಅಂತ ಕೂಡ ಆ್ಯಡ್ ಮಾಡಿ ಕಳಿಸ್ಬಹುದು. ಅದು ಯಾವುದೆಲ್ಲ ಡೌಟ್ ಇದ್ದಾಗ ಯಾರು ಕೇಳ್ತಿರಲ್ಲ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಸಿ ಇದೆ, ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಗೊತ್ತಾಗುತ್ತದೆ ನೋಡ್ತಾ ನೋಡ್ತಾ. ಇಷ್ಟು ಉಪಯೋಗಿಸ್ತೀರ ಅಂದರೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವೇನು ಮಾಡ್ತೀವಿ ಈಗ ಇಲ್ಲಿ, ಯಾವುದೇ ಸಾಫ್ಟ್ವೇರ್ ಆಗಲಿ ಒಂದಷ್ಟು ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾನೆ. ನೀವು ಅದನ್ನು ಟ್ರೈ ಮಾಡ್ತೀರಾ ಯಾವ ರೀತಿ ಉಪಯೋಗಿಸೋದು ಏನು ಎತ್ತ ಅಂತ. ಸೊ ನಾನೀಗ ಇಲ್ಲಿ ಕ್ವಿಕ್ ರಿಪ್ಲೈ ಕಡೆ ತಲೆ ಕೆಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ ಇದು. ಸರಿನಾ? ಸೊ ನೋಡಿ, ಈಗ ಮೆಸೇಜ್ ಬಂತು. ಮೆಸೇಜಲ್ಲಿ ಏನು ಮಾಡ್ತೀರಾ, ಯಾವಾಗಲೂ ನೀವೇನೋ ಟೈಪ್ ಮಾಡ್ತೀರಾ, ಏನೋ ಆಯಿತು ಕಳಿಸ್ತೀರಿ, ಅವ್ರೇನೋ ಕ್ವೆಶ್ಚನ್ ಕೇಳೋರು ಕಳಿಸಿರಿ. ಸರಿ, ಎಲ್ಲರೂ ಮ್ಯಾಕ್ಸಿಮಮ್ ಕೇಳೋಂಥ ರಿಪೀಟೆಡ್ ಕ್ವಶನ್ಸ್ಗಳೇನಿರುತ್ತೆ ಅದು ಕ್ವಿಕ್ ರಿಪ್ಲೈಗೆ ಆ್ಯಡ್ ಮಾಡಬೇಕು. ಕ್ವಿಕ್ ರಿಪ್ಲೈ ಅಂದರೆ ಏನು? ಸೊ ಇಲ್ಲಿ ಎರಡು ಆಪ್ಷನ್ ಇದೆ, ಇಲ್ಲೊಂದಿದೆ. ಕ್ವಿಕ್ ರಿಪ್ಲೈ ಅಂತಂದರೆ, ಸಪೋಸ್ ಯಾವುದೋ ಒಂದು ವ್ಯಕ್ತಿ ನಿಮ್ಮದು ಪದೇ ಪದೇ ಸೇಮ್ ಕ್ವಶನ್ ಕೇಳ್ತೀರೋ ಅಂತ ಅಂದ್ಕೊಳ್ಳಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಮಾತಾಡೋದು ಏನೋ ಇರುತ್ತಾ ಅಂತ. ಸೊ ನೀವೇನು ಮಾಡ್ತೀರಾ ಇಲ್ಲಿ, ಕಾಂಟ್ಯಾಕ್ಟ್ ಅಸ್ ಬಿಟ್ವೀನ್ ಸ್ಪೆಲ್ಲಿಂಗ್ ಎಲ್ಲ ಇದು ಸದ್ಯಕ್ಕೆ ಅದೆಲ್ಲ ನೋಡಲ್ಲ. ಯಾವ ಟೈಮಲ್ಲಿ ನೀವು ಆ್ಯಕ್ಟಿವ್ ಇರ್ತೀರಾ, 11:30 to 5:30 ಸಮಥಿಂಗ್ AM ಟ್ರೈ ಮಾಡ್ತೀರಾ. ಎರಡನೇದು ಬಂದು ಏನು ಮಾಡ್ತೀರಾ, ಮ್ಯಾಪ್. ಇದು ಲೊಕೇಶನ್ ಯಾವಾಗಲೂ ಕೊಡಬೇಕು. ಬ್ರ್ಯಾಂಡ್ ಬಿಲ್ಡ್ ಆಗಲ್ಲ ಲೊಕೇಶನ್ ಇಲ್ಲ ಅಂತಂದರೆ. ಸೊ ಲೊಕೇಶನ್ ಲಿಂಕ್ ಹಾಕ್ತೀರಾ. ನಿಮ್ಮ ಡೆಮೋ ವೀಡಿಯೋಸ್ ಇತ್ತು ಅಥವಾ ನಿಮ್ಮ ಕಂಪ್ನಿ ವೀಡಿಯೋಸ್ ಏನಾರು ಇತ್ತು. ಸೊ ವೀಡಿಯೋಸ್ ಅದಕ್ಕೆ ಹೇಳ್ತಾರೆ ಪದೇ ಪದೇ ಇಂಪಾರ್ಟೆಂಟ್ ಇತ್ತು ಅಂದರೆ. ಸೊ ವೀಡಿಯೋಸ್ ಏನು ಮಾಡ್ತೀರಾ ಅಂತಂದರೆ, ಟು ನೋ ಅಬೌಟ್ ಅಸ್, ವಾಚ್ ವಿಡಿಯೋ. ಸೊ ಏನು ಮಾಡ್ತೀವಿ, ಮೂರನ್ನು ಕೂಡ ಲಿಂಕ್ ಮಾಡಿ ನೀವು ಮೂರನ್ನು ಈ ಥರ ರೀತಿ ಟೈಪ್ ಮಾಡಿ ಕಳಿಸ್ತೀರಾ. ಸೆಕೆಂಡ್ ನಾವೇನು ಮಾಡಿದ್ವಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ನಾನು ಇದನ್ನು ಫಸ್ಟೇ ಕ್ರಿಯೇಟ್ ಮಾಡಿದ್ದೀನಿ ಇಲ್ಲಿ ಟೆಂಪ್ಲೇಟಲ್ಲಿ. ಸೊ ಇಲ್ಲಿ ಬಂದೆ ಡಿಲೀಟ್ ಮಾಡ್ತೀನಿ. ಸೆಲೆಕ್ಟ್ ಟೆಂಪ್ಲೇಟ್ ಇದೆ ನೋಡಿ, ಸೆಲೆಕ್ಟ್ ಮಾಡ್ತೀನಿ. ಆಫೀಸ್ ಅಡ್ರೆಸ್ ಅಂತ ಸೇವ್ ಮಾಡಿ ನೋಡಿ. ಸೊ ಟೆಂಪ್ಲೇಟ್ ಎಲ್ಲ ಕಡೆ ಯೂಸ್ ಆಗುತ್ತೆ. ಎಲ್ಲ ಕಡೆ ನಾವೇನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಫ್ಯೂಚರಲ್ಲಿ ಎಲ್ಲ ಕಡೆನೂ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸರಿನಾ? ಸೊ ಈಗೇನಾಯ್ತು ಅಂದರೆ ಅಷ್ಟೆಲ್ಲ ಟೈಪ್ ಮಾಡೋದಿಲ್ವೇ ಇಲ್ಲ. ಎಲ್ಲ ಲಿಂಕ್ಗಳು ಕೊಟ್ಟಿದ್ವಿ, ಇದಾಯಿತು, ಇನ್ಫಾರ್ಮೇಷನ್ ಕೊಟ್ವಿ. ಯೂಟ್ಯೂಬ್ ಬಂದಷ್ಟು ಎಲ್ಲರೂ ಕ್ಲಿಕ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ದಾಗ ಕ್ಲಿಕ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ವಿತ್ ಟೈಮಿಂಗ್ಸ್. ನಾವು ಮ್ಯಾನ್ಯಲ್ ಆಗಿ ಮಾಡೋ ಕೆಲಸ ಎಲ್ಲ ಕಮ್ಮಿ ಆಯಿತು. ನನಗೆ ಈ ಥರ ಸರ್ ಇದು ಫಸ್ಟ್ ಇನ್ಫಾರ್ಮೇಷನ್ ಮಾತ್ರ ಹೋಗಲಿ, ಆಮೇಲೆ ಇವೆಲ್ಲ ಹೋಗಲಿ ಸರ್ ಅಂತಂದರೆ ಅದನ್ನು ಫನ್ನಲ್ ಅಂತ ಹೇಳ್ತೀವಿ. ಸೊ ಫನ್ನಲ್ ಅನ್ನೋದು ತುಂಬ ಒಂದು ಬ್ಯೂಟಿಫುಲ್ ಟಾಪಿಕ್ ಅದು. ನೋಡಿ, ಫನ್ನಲ್ ಅಂತ ಇದನ್ನು ಆನ್ ಮಾಡಿದಾಗ, ಈ ಒಂದು ಇದರಲ್ಲಿ ಆನ್ ಮಾಡಿದಾಗ ಮೇಲ್ಗಡೆ ಇಲ್ಲಿ ಆ್ಯಡ್ ಮೆಸೇಜ್ ಆನ್ ಆಗುತ್ತೆ. ಇಷ್ಟೊತ್ತಿರಲಿಲ್ಲ ಅದು, ಈಗ ನೋಡಿ ಇಲ್ಲಿ ಬಂತಿಲ್ಲಿ. ಸೊ ಏನಂದರೆ, ಈಗ ಸೆಕೆಂಡ್ ಮೆಸೇಜ್ನ ಒಂದೇ ಇನ್ಫಾರ್ಮೇಷನ್ಗೆ ನಾನು ಸೆಕೆಂಡ್ ಮೆಸೇಜನ್ನು ಕೂಡ ಆ್ಯಡ್ ಮಾಡ್ಬೋದು. ಯಾವ ರೀತಿ ಅಂದರೆ, ಇದು ನನಗಲ್ಲಿ ಬೇಡ, ಫಸ್ಟ್ ಮೆಸೇಜಲ್ಲಿ ಅದು ಹೋಗಲೇಬಾರ್ದು, ಇಲ್ಲಿ ಹೋಗಲಿ. ಇನ್ನೂ ಒಂದು ಮೆಸೇಜ್ ಟೈಪ್ ಮಾಡ್ತೀನಿ. ಅಲ್ಲೇನು ಮಾಡ್ತೀನಿ, ನಾನು ಜಸ್ಟು ಟೈಮಿಂಗ್ಸ್ ಎಂಡಿಂಗಲ್ಲಿ ಟೈಮಿಂಗ್ಸ್ ಕೊಡ್ತೀನಿ. ಸೊ ಏನಾಗುತ್ತೆ, ಆ ವ್ಯಕ್ತಿ ಯಾರು ನೋಡ್ತಾ ಇದ್ದಾರೆ ಅವರಿಗೆ ಟೈಮ್ ಸಿಗುತ್ತೆ ನಮ್ಮ ಬಗ್ಗೆ ಗೊತ್ತಾಗೋಕ್ಕೆ. ಸೊ ಫಸ್ಟ್ ಏನು ಮಾಡಿದ್ವಿ, ನಮ್ಮ ಕಾಂಟ್ಯಾಕ್ಟ್ ಅಡ್ರೆಸ್ ಇದು ವಗೇರಾ ಅದನ್ನು ಕೊಟ್ವಿ. ಅದಾದಮೇಲೆ ಇದು ಹೋಗ್ಬೇಕು, ಅದಾದಮೇಲೆ ಇದು ಹೋಗಬೇಕು ಅಂತ. ಗ್ಯಾಪ್ನ ನೀವು ಇಲ್ಲಿ ಕೊಡಬೇಕಂದ್ರೆ ಟೈಮಿಂಗ್ಸ್ ಕೊಡ್ಬೋದು. ಸೊ ಈ ಮೆಸೇಜು 3 ರಿಂದ 10 ಸೆಕೆಂಡ್ ಒಳಗೆ ಹೋಗುತ್ತೆ. ನೆಕ್ಸ್ಟ್ ಮೆಸೇಜು ನಿಮಗೆ ಸೇಮ್ ಟೈಮಿಂಗ್ಸ್ ಕೊಟ್ಟರೆ ಅಟ್ ಅ ಟೈಮ್ ಹೋಗುತ್ತೆ. ಸೊ ನೀವೇನು ಮಾಡ್ತೀರಾ, 10 ಸೆಕೆಂಡಿಂದ 15 ಸೆಕೆಂಡ್ ಕೊಡಿ, ಸ್ವಲ್ಪ ಗ್ಯಾಪ್ ಆಗುತ್ತೆ. ಪುನಃ 15ರಿಂದ 25 ಕೊಡಿ. ಈಗೇನಾಗುತ್ತೆ, ಗ್ಯಾಪಲ್ಲಿ 3 ಮೆಸೇಜ್ ಹೋಗುತ್ತೆ. ಆಯಿತಾ? ಈಸಿ. ತೋರಿಸ್ಬೇಕಲ್ಲ ನಿಮ್ಗೆ, ತೋರಿಸ್ತೀನಿ ನೋಡಿ, ಡೆಮೋ ತೋರಿಸ್ತೀನಿ. ನನ್ನ ನಂಬರ್ಗೆ ಕಳಿಸ್ಕೊತೀನಿ, ಆಫೀಸ್ ನಂಬರ್ ಕಳಿಸ್ತೀನಿ. ನನ್ನ ಆಫೀಸ್ ನಂಬರ್ ಇದು. ಸೊ ನಾನೀಗ ನೋಡಿ ಇಲ್ಲಿ ಕಳಿಸ್ತೀನಿ. ಸೊ ಕೆಳಗಡೆ ಸೆಂಡ್ ಆಗ್ತಾ ಇದೆ ಇಲ್ಲಿ 0/3 ಅಂತ. ಫಸ್ಟ್ ನೋಡಿ ಈ ಥರ, ಥ್ಯಾಂಕ್ಸ್ ಹೊಸದೇವಿ ಕುಟುಂಬಕಂ, ಆ ಹೆಸರು ಏನಿರುತ್ತೆ ಅವ್ರದ್ದು, ಇವ್ರು ಏನಾದರೂ ಸೇವ್ ಮಾಡಿರ್ತಾರೆ ಆ ಹೆಸರು ತೊಗೊಳುತ್ತದು, ಅದೇ ತೊಗೊಳುತ್ತೆ. ನಾನು ಆಫೀಸ್ ಅಂತ ಸೇವ್ ಮಾಡಿದ್ದೀನಿ, ಬಟ್ ಇವ್ರು ಏನಾದರೂ ಸೇವ್ ಮಾಡಿರ್ತಾರೆ ಅದು ತೊಗೊಳುತ್ತೆ. ಅದಾದ ನಂತರ ನಮ್ಮ ಲಿಂಕ್ಗಳು ಹೋಗುತ್ತೆ. ಇದಾದ ಮೇಲೆ ನಮ್ಮ ಟೈಮಿಂಗ್ಸ್ ಹೋಗುತ್ತೆ. ಸೊ ಒಂದು 3 ಮೆಸೇಜು ಇದರ ಕ್ಲೀನಾಗಿ ಕಾಣಿಸುತ್ತೆ. ಚೆನ್ನಾಗಿರುತ್ತೆ ಇದು ನೋಡೋಕ್ಕೆ ಅಲ್ವಾ? ತುಂಬ ಚೆನ್ನಾಗಿದೆ ಇದು ನೋಡೋಕ್ಕೆ. ಈ ರೀತಿ ನೀವು ಉಪಯೋಗಿಸ್ಕೋಬೋದು.
ಸೊ ಟೈಮಿಂಗ್ಸ್ ಹೋಯಿತು, ಇದಾಯಿತು. ಲಾಸ್ಟಲ್ಲಿ ಬಂದು ನಿಮಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಕೂಡ ಆ್ಯಡ್ ಮಾಡಬಹುದು. ಯಾವ ರೀತಿ ಆ್ಯಡ್ ಮಾಡ್ತೀರಾ ಅಂದರೆ ನೋಡಿ, ಈಗೆಲ್ಲೊಂದು ರೆಡಿ ಮಾಡಿದ್ದೀರಾ, ಇದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹಾಕಬೇಕು. ಎಲ್ಲಿ ಸಿಗುತ್ತೆ ಅಂದರೆ ನೋಡಿ, ಇಲ್ಲಿದೆ ಎಡಿಟ್ ಅಂತ ಇದೆ ನೋಡಿ, ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಆಯಿತಾ, ಇಲ್ಲಿ ನೋಡಿ. ಸೊ ಇಲ್ಲಿ ಬಂದು ಈ ಮೆಸೇಜ್ ಏನಿತ್ತು ಪೆನ್ ಆಪ್ಷನ್ ಇದೆ. ಪೆನ್ ಆಪ್ಷನ್ ಯೂಶ್ವಲಿ ಎಡಿಟ್ ಮಾಡೋಕ್ಕೆ. ಆಮೇಲೆ ಯಾವುದೇ ಒಂದು ಕ್ಲಿಕ್ ಮಾಡಿದಾಗ ನೋಡಿ, ಸಾಫ್ಟ್ವೇರ್ ಎಲ್ಲರಿಗೂ ಐಡಿಯಾ ಇರೋಲ್ಲ, ಎಲ್ಲರಿಗೂ ಉಪಯೋಗ ಆಗೋ ರೀತಿ ಕೊಟ್ಟಿರ್ತಾರೆ ಅವರು, ಎಲ್ಲರಿಗೂ ಈಸಿಯಾಗಿ ಬರೋ ರೀತಿ ಒಂದಷ್ಟು ಕಿತ್ಕೊಟ್ಟಿರ್ತಾರೆ. ಅದ್ರ ಮೇಲೆ ನಿಮಗೆ ಮೂವ್ ಮಾಡಿದ್ರೆ ಕಾಣಿಸುತ್ತದು ಏನು ಮಾಡೋಕ್ಕೆ ಅಂತ ಅಂದ್ಬಿಟ್ಟು, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ಏನು ಮಾಡ್ತೀರಾ, ಎಡಿಟ್ ಮಾಡ್ತೀರಾ. 3 ಇನ್ಫಾರ್ಮೇಷನ್ ಆಯಿತು. ಇನ್ನೊಂದು ಇನ್ಫಾರ್ಮೇಷನ್ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ಬಂದು ಮೆಸೇಜ್ ತೆಗ್ದು, ಮೆಸೇಜ್ ಪ್ಲಸ್ ಕಾಂಟ್ಯಾಕ್ಟ್ಸ್ ಇದೆಯಲ್ಲ, ಇಲ್ಲಿ ಬಂದು ನೀವು ಯಾವ ಕಾಂಟ್ಯಾಕ್ಟ್ಸ್ನ ಸೆಂಡ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿ ಕಳಿಸ್ತೀರಾ. ಸಪೋಸ್ ಕಾಲರ್ಸ್ ಅಂತ ಅಂದ್ಬಿಟ್ಟು ಟೈಮ್ ಕೊಡ್ತೀರಾ. ಸೊ ಡಿಲೇನೂ ಕೂಡ ಅಷ್ಟೇ, ಅಲ್ಲಿ 25ಕ್ಕೆ ಬಂದು ಸೆಂಡ್ ಸ್ಟಾಪ್ ಮಾಡಿದ್ವಿ, ಒಂದು 30ರಿಂದ 40ಕ್ಕೆ ಮಾಡಿ. ಸೊ 30 ಸೆಕೆಂಡ್ ಟೈಮ್ ತೊಗೊಳುತ್ತೆ, ಸೊ ದಟ್ ಅವರಿಗೆ ಟೈಮ್ ಸಿಕ್ಕಲಿ ಅಂತ ಅಂದ್ಬಿಟ್ಟು. ಸೊ ಈಗೇನಾಯಿತು, ನಾನು ನಂದನೇ ಚೆಕ್ ಮಾಡ್ತಿರೋದ್ರೆ ಆಫೀಸ್ ನಂಬರಿಗೆ ಕಳಿಸ್ತಾ ಇದ್ದೀನಿ. ಸೊ ಸೇಮ್ ನಾನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಅಂತ ಕೊಟ್ಟರೆ, ಯಾರು ಮೆಸೇಜ್ ಮಾಡಿದ್ರು ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ನೀವು ಮಾತಾಡೋಕ್ಕಾಗಲ್ಲ. ಸೊ ಆಫೀಸ್ ನಂಬರ್ ಕಾಲ್ ಮಾಡಿ ಅಂತ ಹೇಳ್ತೀರಾ, ಆಗ ನೋಡಿ ಈ ರೀತಿ ಕಳಿಸ್ತೀರಾ. ಸೊ ಇದು ಸೇಮ್ ಸೀಕ್ವೆನ್ಸ್ ಸ್ಟಾರ್ಟ್ ಆಯಿತು. ಈ ಮೆಸೇಜ್ಗೆ ಹಿಂದೆ ಡಿಸೈನ್ ಮಾಡೋಂಥದ್ದು ಇನ್ನೊಂದು ಮತ್ತೊಂದು ಎಲ್ಲದಕ್ಕೂ ಕೆಲವು ಸಾಫ್ಟ್ವೇರ್ಗಳಿವೆ, ಅದನ್ನು ಉಪಯೋಗಿಸ್ಕೊಂಡು ಇನ್ನೂ ತುಂಬ ಪ್ರೆಸೆಂಟಬಲ್ ಆಗಿ ಮಾಡ್ಬೋದು ನೀವು. ಈಗ ಇದನ್ನು ಬೋಲ್ಡ್ ಮಾಡಿದ್ದೀವಿ, ಇದನ್ನೆಲ್ಲ ಬೋಲ್ಡ್ ಮಾಡಿ ಆಯಿತಾ. ಇದ್ರ ಉಪಯೋಗ ಏನಂತಂದರೆ, ಈ ರೆಡಿ ಮಾಡಿದ್ದೀವಲ್ವಾ, ಇದು ಉಪಯೋಗನ ತೋರಿಸ್ತೀನಿ. ನಾವು ಚಾಟ್ ಬಾಟ್ ಬಿಲ್ಡ್ ಮಾಡಬೇಕಾದ್ರೆ ಇದೇ ಫನಲ್ಲು, ಇದೇ ಕ್ವಿಕ್ ರಿಪ್ಲೈಸ್ಗಳು ತುಂಬ ಹೆಲ್ಪ್ ಆಗ್ತವೆ. ಸೊ ನೀವು ಯಾವಾಗಲೂ ಫನಲ್ ಕ್ರಿಯೇಟ್ ಮಾಡೋ ಒಂದು ಪ್ರಯತ್ನ ಮಾಡಿ. ಸೊ ಲಾಸ್ಟಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಸ್ ಹೋಗುತ್ತೆ. ಎಷ್ಟು ಕೊಟ್ಟಿದ್ವಿ ನಾವು, 30 ಅಲ್ವಾ, 30 ಸೆಕೆಂಡ್ ಅಲ್ಲ. ಸೊ 30 ಸೆಕೆಂಡಲ್ಲಿ ಬಂದು ಇಲ್ಲಿ ಆ್ಯಡ್ ಆಗುತ್ತಿದೆ ಆಯಿತಾ. ಸೊ ಇದು ಒಂದು. ನಾವು ಈ ರೀತಿ ಇನ್ನೊಂದು ಬೇಕು ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ನಿಮಗಿಲ್ಲಿ ನೋಡಿ, ಸೊ ಯಾವ ವ್ಯಕ್ತಿಗೆ ಇನ್ಫಾರ್ಮೇಷನ್ ಕೊಡಬೇಕು, ಯಾರೋ ವ್ಯಕ್ತಿ ಕಡೆಯಿಂದ ಮೆಸೇಜ್ ಮಾಡೋರು, ನೀವು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟರಿ ಅಂದರೆ 100% ಅವ್ರು ಕನ್ವರ್ಟ್ ಆಗ್ತಾರೆ. ಸೊ ಈ ರೀತಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೀವು ಬೇರೆ ಏನಾದರೂ ರಿಪ್ಲೈಸ್ಗಳು ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಬರುತ್ತೆ ಈಗ. ಸೊ ಇಲ್ಲಿ ಕ್ವಿಕ್ ರಿಪ್ಲೈಗೆ ಹೋಗ್ತೀರಾ, ಇಲ್ಲಿ ಹೋಗ್ತೀರಾ, ಬೇರೆ ನೇಮ್ ಕೊಡ್ತೀರಾ. ಆಫೀಸ್ ಅಡ್ರೆಸ್ ಆಯಿತು, ವೀಡಿಯೋಸ್ಗಳು ಕಳಿಸ್ಬೇಕು. ಸೊ ವೀಡಿಯೋ ಲಿಂಕ್ ಅಂತ ಇದು ಹೆಸರನ್ನು ಕೊಟ್ಕೋತೀರಾ. ವೀಡಿಯೋ ಲಿಂಕಲ್ಲೂ ಕೂಡ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಇತ್ತು ಅಂದರೆ ಫೈನಲ್ ಕ್ರಿಯೇಟ್ ಮಾಡ್ತೀರಾ. ಅಂದರೆ ಈಗ ನ್ಯೂಮರಾಲಜಿ ಸಪ್ರೇಟ್, ಆಸ್ಟ್ರಾಲಜಿ ಸಪ್ರೇಟ್, ಆ ರೀತಿ ಇದ್ದರೆ ಇದು ಅಷ್ಟು ವೀಡಿಯೋ ಒಟ್ಟಿಗೆ ಹಾಕ್ಬೇಡಿ, ಸಪ್ರೇಟ್ ಕಳಿಸಿ ಆಯಿತಾ. ಸೊ ಟೆಂಪ್ಲೇಟ್ ನಿಮ್ಗೆ ಯಾವ ರೀತಿ ಬೇಕು ಕ್ರಿಯೇಟ್ ಮಾಡ್ತೀರಾ, ಇದನ್ನು ಫನಲ್ ಯಾವ ರೀತಿ ಬೇಕು ಕ್ರಿಯೇಟ್ ಮಾಡ್ತೀರಾ. ಜಸ್ಟ್ ಕಾಲ್ ಮಾಡಬೇಕು. ಟೈಮಿಂಗ್ಸ್, ಈಗ ಟೈಮಿಂಗ್ಸ್ ಮಾತ್ರ ಕೇಳಿದ್ರು, ಟೈಮಿಂಗ್ಸ್ ಮಾತ್ರ ಇತ್ತು ಅಂದರೆ ನೀವೇನು ಮಾಡ್ತೀರಾ, ಟೈಮಿಂಗ್ಸ್ ಅಂತ ಇದು ಮಾಡ್ತೀರಾ. ಸೊ ಟೈಮಿಂಗ್ಸಲ್ಲಿ ನೀವು ಟೈಮಿಂಗ್ ಸೆಲೆಕ್ಟ್ ಮಾಡ್ತೀರಾ, ಟೈಮ್ ಸೆಲೆಕ್ಟ್ ಮಾಡಿ ಸೇವ್ ಮಾಡ್ತೀರಾ. ಸೊ ಯಾವ್ದಾದ್ರು ವ್ಯಕ್ತಿ ನಿಮಗೆ ಕಾಲ್ ಮಾಡೋರು, ನೀವು ಕಾಲ್ ರೆಸ್ಪಾಂಡ್ ಮಾಡ್ತಿಲ್ಲ, ಅದು ಇದು ಅಂತಲೇ ಇತ್ತು ಅಂದರೆ ನೀವು ಇಲ್ಲಿಂದ ಇನ್ಫಾರ್ಮ್ ಮಾಡ್ತೀರ ಅವರಿಗೆ, ನಾವು ಈ ಟೈಮಲ್ಲಿ ಮಾತ್ರ ಅವೈಲೇಬಲ್ ಇದ್ದೀವಿ, ಈ ಟೈಮಲ್ಲಿ ನೀವು ಕಾಲ್ ಮಾಡಿ ನಿಮ್ದು ಏನೇ ಇನ್ಫಾರ್ಮೇಷನ್ಸ್ ಬೇಕಿದ್ರೂ ಕೇಳಿ. ಫಾಲೋ ಅಪ್ ಮೆಸೇಜ್ ಏನಾದ್ರು ಇತ್ತು ಅವರಿಗೆ. ಇದೇ ಜಾಗದಲ್ಲಿ ನೀವು ಡಿಸ್ಕೌಂಟ್ನ ಕೂಡ ರೆಡಿ ಮಾಡ್ಕೋಬೋದು. ಯಾವುದೋ ಒಂದು ಡಿಸ್ಕೌಂಟ್ ರನ್ ಮಾಡ್ತಾ ಇದ್ದೀರಾ, ಸೊ ನಿಮಗೆ ಡಿಸ್ಕೌಂಟ್ ಬೇಕಿತ್ತು ಅಂದರೆ ನಮಗೆ ಹೇಳಿ ಅಂತ ಒಂದು ಡಿಸ್ಕೌಂಟನ್ನು ನೀವು ಕ್ರಿಯೇಟ್ ಮಾಡ್ತೀರಾ. ಇಲ್ಲೇನು ಮಾಡ್ತೀರಾ, ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀರಾ. ಸೊ ಡಿಸ್ಕೌಂಟ್ದೊಂದು ಇಮೇಜ್ ಹಾಕಿ ಅದು ಕೆಳಗಡೆ ಡಿಸ್ಕೌಂಟ್ ಕೋಡ್ ಅಥವಾ ಡಿಸ್ಕೌಂಟ್ ಮೆನ್ಷನ್ ಮಾಡಿ, ಯಾವಾಗಲೂ ಚೆನ್ನಾಗಿರುತ್ತೆ ಅದು ನೋಡೋಕ್ಕೆ ಆಯಿತಾ. ಸೊ ಇದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಒಂದು ಇಮೇಜ್ ಈಗ ಸದ್ಯಕ್ಕೆ ಯಾವುದೂ ಇಲ್ಲ, ಇದು ಅನ್ಕೊಳ್ಳಿ CRM ಸಾಫ್ಟ್ವೇರ್ ಅಟ್ 399 ಅದಾದಮೇಲೆ ಯಾವಾಗಲೂ ಆಫರ್ಗಳಿಗೆ ವ್ಯಾಲಿಡ್ ಕೊಡ್ತೀರಾ, ಎಷ್ಟು ದಿನ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ 30th ಜಾನ್ವರಿ ಅಂತ ಅಂದ್ಕೊಳ್ಳಿ, 2025 ಇಷ್ಟಕ್ಕೆ ಮಾತ್ರ ಕೊಡ್ತಿದ್ದೀವಿ. ಸೊ ಡಿಲೇ ಸೆಟ್ ಮಾಡಿದ್ದೀರಾ. ಈಗೇನು ಮಾಡ್ತೀರಾ ಅಂದರೆ ಇದನ್ನು ಸೇವ್ ಮಾಡ್ತೀರಾ ಆಯಿತಾ. ಸೊ ಇದನ್ನು ನಾವೀಗ ನೀವು ಕ್ವಿಕ್ ರಿಪ್ಲೈಯಲ್ಲಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಕಲರ್ ಚೇಂಜ್ ಆಯ್ತಾಯ್ತಾ. ಸೊ ಕಲರ್ ಯಾವುದೇ ರೀತಿ ಇದೆ, ಫನಲ್ಲು, ಇದು ಇಮೇಜು, ಒಂದೊಂದು ಥರ ಸೆಟ್ ಮಾಡಿದ್ದಾರೆ. ನಾನೀಗ ಇದನ್ನೇ ಚೆಕ್ ಮಾಡಬೇಕಾದ್ರೆ ನಾನು ಡಿಸ್ಕೌಂಟ್ ಕಳಿಸ್ತೀನಿ. ಸೊ ಡಿಸ್ಕೌಂಟ್ ಅನ್ನೋದನ್ನು ಟೈಮಿಂಗ್ಸ್ ಚೇಂಜ್ ಮಾಡಲಿಲ್ಲ ನಾನು, ಬೇಕು ಅಂತ ಇಮಿಡಿಯೇಟಾಗಿ ಹೋಗ್ಬೇಕಲ್ವಾ ಅದು. ಸೊ ನೋಡಿ ಈ ರೀತಿ ಹೋಗುತ್ತೆ. ಸೊ ಇದು ಇನ್ಫಾರ್ಮೇಷನ್ ಸಪ್ರೇಟ್ ಆಯ್ತಲ್ಲ. ಇಲ್ಲಿ ಒಟ್ಟಿಗೆ ಬರಬೇಕಂತಂದರೆ, ಎರಡರದ್ದು ಇನ್ಫಾರ್ಮೇಷನ್ ಒಟ್ಟಿಗೆ ಬರಬೇಕಂತಂದರೆ ಬೇಕು ಅಂತ ತೋರಿಸ್ತಾ ಅದು. ನಾವಿಲ್ಲಿ ಕ್ಯಾಪ್ಷನ್ ಆಗಿ ಇದನ್ನು ಹಾಕಿದ್ರೆ, ಈ ಇಮೇಜ್ ಕ್ಲಿಕ್ ಮಾಡಿ, ಇಲ್ಲಿ ಕಣ್ಣು
ಇಲ್ಲಿ ಹಾಕಿದಾಗ ಈಗೇನಾಗುತ್ತೆ ಅಂದರೆ ಇನ್ನೂ ಕ್ಲೀನಾಗಿ ಹೋಗುತ್ತೆ ಇದು. ಸೊ ನಾವಿಲ್ಲಿ ಬಂದ್ವಿ, ಡಿಸ್ಕೌಂಟ್ ಕಳಿಸಿದ್ವಿ, ನೋಡಿ ಈಗ ಇದು ಸಪ್ರೇಟ್ ಆಗಿತ್ತಲ್ವ. ಕ್ಯಾಪ್ಷನ್ ಆ್ಯಡ್ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ. ಈಗ ನೋಡಿ ಇಮೇಜ್ ಕೆಳಗಡೆ ಇನ್ಫಾರ್ಮೇಷನ್, ಇಲ್ಲಿ ಕಾಲ್ ಟು ಆ್ಯಕ್ಷನ್ ಯಾವಾಗಲೂ ಕೊಡಬೇಕು. ಅಂದರೆ ಪರ್ಚೇಸ್ ಮಾಡೋದಿಲ್ಲಿ ಅಂತ, ವಿಡಿಯೋಸ್ ನೋಡೋದಿಲ್ಲಿ ಅಂತ, ಆಪ್ಷನ್ಸ್ ನೋಡೋದಿಲ್ಲಿ ಅಂತ. ಸೊ ಇದು ನೀವು ನೆನ್ಪಿಟ್ಕೋಬೇಕು ಅಷ್ಟೇ. ಒಂದು ಇಮೇಜ್ ಕಳಿಸಿದಾಗ ಜೊತೆಲಿ ಅವ್ರಿಗೆ ಏನಾರು ಒಂದು ಕೆಲಸ ಮಾಡೋ ರೀತಿ ಕಾಲ್ ಟು ಆ್ಯಕ್ಷನ್ ಅಂತ ಇರುತ್ತೆ, ಅದನ್ನು ಮಾಡಿಸ್ಬೇಕು. ಬಿಸ್ನೆಸ್ ಬೇಸಿಕ್ಸ್ ಇದು. ಸೊ ಇದನ್ನಿಷ್ಟು ನೆನ್ಪಿಟ್ಕೊಳ್ಳಿ. ಇದಿಷ್ಟು ನಿಮಗೆ ಏನಿದೆ ಮಾಮೂಲಿ ಕ್ವಿಕ್ ರಿಪ್ಲೈ ಮತ್ತು ಫನ್ನಲ್ ಕಾನ್ಸೆಪ್ಟ್ ಇದು. ಸೊ ಇದು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಯಾವ ರೀತಿ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು ಇದು.